ಮಾಡು ಎಲ್ಲ ಮಾಡು ಮುಟ್ಟ ಮಾಡಿ ಇಕ್ಕಟ್ಟಿ ಇಲ್ಲಂದ್ರೆ ಹೆಂಗ ಅನಿಸ್ತದೆ ಗೊತ್ತ. ಲಾಸ್ಟ್ ಅಂತೇಳಿ ಹೋಗ್ತೀನಿ. ನಮ್ಮ ಪಪ್ಪ ಮಾರ್ಕೆಟ್ ಹೋಗಿ ಬಿದ್ದು ಬಂದಾರ. ಎಸ್ ಇಲ್ಲಿ ಬಜ್ಜಿ ತರ್ಸ್ಯಾರ್ರಿ ಅಜ್ಜಾರ. ಇಲ್ಲಿ ನೋಡ್ರಿ, ಇಲ್ಲಿ ಬಟಾಟಿ ಬಜ್ಜಿ, ಇಲ್ಲೈತಿ ಮಿರ್ಚಿ ಬಜ್ಜಿ, ಮತ್ತೆಂತಂದೆ ವಡಾಪಾವ್. ಓ ವಡಾಪಾವ್ ಯಾರಿಗೆ? ಈಗೀಗ ಒಂದು ವಡಾಪಾವ್. ಓಕೆ, ಈಗೀಗ ವಡಾಪಾವ್ ಬೇಕತ್ರಿ. ನಾನು ಹತ್ರ ಮಿರ್ಚಿ ಬಜ್ಜಿ ತರಿಸಿನ್ರಪ್ಪ ನನ್ನ ಸಲುವಾಗಿ. ಮಸ್ತ್ ಬಟಾಟಿ, ಮಸ್ತ್ ಬಟಾಟಿ ಬಜ್ಜಿ ಬಂದ ಬಿಡ್ರಿ. ಏನೋ ಹೇಳ್ರಿ ನೀವು, K28 ಬಜ್ಜಿ ಮಸ್ತ್ ಇರ್ತಾವ್ರಿ ಬಟಾಟಿ ಬಜ್ಜಿ. ಅಲ್ಲ ಭಾರಿ ಇರ್ತಾವ ಬಟಾಟಿ ಬಜ್ಜಿ, ಮಸ್ತ್ ಮಾಡಿರ್ತಾರ. ನೋಡ್ರಿ ನಡಿ ನಡಿ, ಬಾ ನಾ ಕೈಯಾಗ ಹಿಡಿತೀನಿ, ಬಾ ಹಿಂಗೆ. ಬಾ ಪಿಂಕು, ಇವತ್ತು ಬಜ್ಜಿ ಪಾಟ್ರಿ ನಮ್ಮ ಮನೆ ಇವತ್ತು. ಪಿಂಕು ಸರಿ, ಆಕಿನೂ ಬರ್ತಾಳ. ಬಾ ಪಿಂಕಿ. ಸುಖ ಸಿಕ್ಕಂಗಾಗತ್ರಿ, ಸುಖ ಸಿಕ್ಕಂಗಾಗತ್ತ. ಬಿಸಿ ಅದಾವ. ಎಲ್ಲಿ ಅಲ್ಲಲ್ಲ? ಹೌದು, ನೀ ಇನ್ನೇ ನಮಗಾರ ಹೇಳ್ಬೇಕಿಲ್ಲ. ಹೋಗಾರ ಬರ್ತಿದ್ವಿ ನಾವು, ನಿನ್ನೆ ಹೋಗಿ ಬರ್ತಿದ್ವಿ. ವಿಡಿಯೋ ನೋಡಿ. ಹೌದು, ನಿನ್ನೆ ಟೋಟಲ್ ಹಾಕಿರತ್ತ. ನಿನ್ನೆ ಡಾನ್ಸ್ ನೆನಪಿಲ್ರಿ ನನಗೆ. ನಾನು ಹಾಕ್ತೀನಿ, ನೀ ಎಷ್ಟಿಂದಿ. ನಿನ್ನೆ ಎಲ್ಲ ಸಣ್ಣ ಹುಡುಗರು ದೊಡ್ಡವರು ಆಕ್ಟಿಂಗ್ ಮಾಡಿರಲ್ಲ. ಮೂರನೇದ ಹೇಳಿ ಎಟ್ ಹಾಕಿರಿ ಅನಿಸ್ತೀನಿ. ಏನಾದ್ ಬಿಡ್ಲ ತಿನ್ನ. ಇಲ್ಲ ಮಾಮ, ಈಗ ಒಂದು ಪ್ಲೇಟ್ನಾಗ 5 ಇರ್ತಾವ. ನಾವು ತಿಂದಿನಿ. ನಂದು ಈಗ 4, 5 ಐದನೇದ. ಮತ್ ಸಾಕ್ ಬಿಡ 5 ಹುಡುಗರು ತಿನ್ಲಿ ಬಿಡು. ನಾವು ತಿಂದಿನಿ. ಆಕಿ ತಿಂದೇ ಇಲ್ಲ, ಆಕಿ ಹುಡುಗಿ ತಿಲ್ಲ. ಯಾರು ಬೇಡ? 2, 3, 4, 5. ಪಾಪಿ ನಿನ್ನ 2 ಅದು ನೋಡಕ್ಕೆ, ಅದು ನಿನ್ ತಿನ್ನಕ್ಕೆ ಬಿಡೇನಿ, ಕೈ ಹಾಕ್ಬಿಡೇನಿ. ಹಿಂಗ ಜಗಾಡ್ತೀರನ್ರಿ ನೀವು, ಹೇಳ್ರಿ. ಸಣ್ಣ ಹುಡುಗರು ಅಟ್ಟ ಹಂಗೆ ಇರೋದು. ನೀವು ತಗೋಣಿಕ ನನ್ನ ಪಾಲಿಂದ ಮಾಮ ಕೊಡು. ಏನ ತಗೊಂಡಿನ ಒಂದೆ ಬಜ್ಜಿ ಯಾರಿಗಿರ್ಬೇಕು ತಗೋರಿ. ಬಜ್ಜಿ ಯಾರು ಮಾಡ್ಕೋರಿ. ಚಿಲ್ಲಿ ತಿನ್ನೋಣ. ಹಂಗ ತಿನ್ಲಿ, ಚಿಲ್ಲಿ. ಅದು ಬೇಡ. ಇದ್ರೊಳಗೆ ಐತಿ ನೋಡಿ, ಇದ್ರೊಳಗೆ ನೋಡಿ ಎಟ್ಟು ಕೊಟ್ರ ನೋಡ್ರಿ ಅವ್ರು. ತಿನ್ನಲಿ. ಇಪ್ಪ ಹಂಗ ತಿಂದಿ? ಖಾರಿಲ್ಲ ಖಾರಿಲ್ಲ ಹೊಟ್ಟೆ ಖಾರಿತಿಲ್ಲ. ಆಮ್ಯಾಗ ಖಾರ ಹತ್ತೈತಿ. ಮತ್ತೆ ಹತ್ತಿತ್ತು, ಮತ್ತೆ ಆಮ್ಯಾಗ ಖಾರ ತಿನ್ರಪ್ಪ. ಬೇಡಪ್ಪ ಸಾಕು. ಅವ್ರಿಗಿಲ್ಲ ಇಲ್ಲ, ಇದು ಖಾರ ಇಷ್ಟ. ಅಜ್ಜಾರಿಗೆ ಆದ್ರೂ ತಿಂತಾರ ಖಾರ. ಮೆಣಸಿನ್ಕಾಯಿ ಕೇಳಿ ತಿಂತಾರ ಅವ್ರ ಅಜ್ಜಾರ. ಖಾರ ಬೇಕತ್ತಾರ ಅವ್ರ. ನಮ್ಮ ತಮ್ಮ ನೋಡ್ರಿ, ನೋಡಿ ಈಗ ಮಸ್ತ್ ಮಾಡ್ಯದ ನೋಡ, ಮಸ್ತ್ ಭಾರಿ ಬರ್ಸ್ತಾನ. ರಿದಮ್ ಬಾರಿಸ್ತಾನ, ಮಸ್ತ್ ರಿದಮ್ ಬಾರಿಸ್ತಾನ. ರಿದಮ್ ಭಾರಿ ಬಾರಿಸ್ತಾನ. ಬರಾಕಿಲ್ಲ. ಕೊಟ್ಬಿಡು ಹುಡುಗರಿಗೆ. ಥ್ಯಾಂಕ್ಸ್ ಅಪ್ಪಿಗಳೇ, ಥ್ಯಾಂಕ್ಸ್. ಭಾರಿ ಬರ್ಸ್ತಾನ ಹುಡುಗ, ಮಸ್ತ್ ಬರ್ಸ ನೋಡಿ. ದೊಡ್ಡ ಭಾರಿ ಬರ್ಸ್ತಾನ ಅವರು. ಲಾಸ್ಟ್ ಅಂತೇಳಿ ಹೋಗ್ತೀರಿ. ಭಾಳ ಪೆಟ್ಟತ್ತದ್ರಿ.
ಹೋಗಕ್ಕೆ ಹೋಗ್ಬೇಡ್ರಿ ಅಜ್ಜಾರ್ರಿ. ಏನು ಮಾಡ್ತೀರಿ ನಮ್ಮ ಪಪ್ಪ ಮಾರ್ಕೆಟ್ಗೆ ಹೋಗಿ ಬಿದ್ದು ಬಂದಾರ. ಎತ್ತರ ಮನುಷ್ಯರಿ ಯಪ್ಪ ನಮ್ಮ ಪಪ್ಪಾರ ಏನು ಗೊತ್ತ್ರಿ ಇವ್ರು ಶುಗರ್ ಟೆಸ್ಟ್ ಮಾಡಿಸೋದಿಲ್ಲ ಅದು ಪ್ರಾಬ್ಲಮ್ ಐತಿ. ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬರ್ರಿ ನೀವು ನಾರ್ಮಲ್ ಹೇ ನಾರ್ಮಲ್ ಮತ್ತು ಕಂಟ್ರೋಲ್ ಮಧ್ಯೆ ಹೇ ಹತ್ತಿರ್ತೈತೆ ಮತ್ತು ನಮಗೆ ಬಿದ್ದರೆ ನಮ್ಗೆ ಯಾಪ್ರಿ ಪೆಟ್ಟು ಬಿಡ್ತಾ ನಮ್ಮ ಪಪ್ಪಾರ್ದ ಹೆಂಗ್ರಿ ಅವ್ರು ಏನು ಹೇಳೋದಿಲ್ಲ ರೀ. ಅವ್ರಿಗೆ ತ್ರಾಸ ಆತಪ್ಪ ಅಂದ್ರೆ ಹೊಟ್ಟೆ ಹೇಳೋದಿಲ್ಲ, ಮಮ್ಮಿಗೆ ಹೇಳೋದಿಲ್ಲ ಅವ್ರು, ನಮಗಂತೂ ದೂರ ಹೇಳಿತ್ತು. ಏನು ಆತಪ್ಪ ಅಂದ್ರೆ ಏನೂ ಹೇಳೋದಿಲ್ಲ ರೀ ಅವ್ರು. ಮೊದ್ಲಿನದ ಹಂಗೆ ಅವ್ರದ್ದು ಇದು ನೇಚರ್. ಹೊಟ್ಟೆ ಅವ್ರಿಗೆ ಏನು ತ್ರಾಸ ಅಂದ್ರೆ ಏನು ಹೇಳೋದಿಲ್ಲ ಅವ್ರು. ಅದು ಪ್ರಾಬ್ಲಮ್ ಐತ್ರಿ. ಏನು ಮಾಡಿದ್ವಿ ಹೇಳಿದ್ರಿ ನಾವು ಹೋಗಕ್ಕೆ ಹೋಗ್ಬೇಡ್ರಿ, ಹೊರಗೆ ಅಂದ್ರೆ ಕೇಳೋದಿಲ್ಲ. ಒಟ್ಟು ಹಿಂಗೆ ಹೋಗ್ಬೇಕಾದ್ರೆ ಎಲ್ಲಿ ಹೊಂಟ್ರಂದ್ರೆ ಮತ್ತೆ ಬೈತಾರೆ, ಹೋಗ್ಬೇಕಂದ್ರೆ ಎಲ್ಲ ಕೇಳಕ್ಕೆ ಹೋಗ್ಬೇಡ. ಆ ಟೋಸ್ಟ್ ತೊಗೊಂಬರಕ್ಕೆ ಹೋಗ್ಯಾರ ನೋಡ್ರಿ. ಟೋಸ್ಟ್ ಅಂತ ತರ್ತಿದ್ದಿಲ್ಲ ಹೇಳಿದ್ರೆ ಉಳ್ಕಿದೆಲ್ಲ ಹೇಳ್ತಾರೆ ರೀ. ಕಿರಾಣಿ ಎಲ್ಲ ನಾನು ತರ್ತೀನಿ. ಒಂದು ಟೋಸ್ಟ್ ಸಲ ಹೋಗಿ ಚಕ್ರ ಬಂದು ಬಿದ್ದಾರಂತ. ಮೊದಲ ವಯಸ್ಸು ರೀ ಎಬ್ಬಸರಿ ಬಿಡು ಮಂದಿಲ್ಲ ಅಂತಲ್ಲ. ಪೆಟ್ಟು ಬಿದ್ದರೆ ಕೈ ಕಾಲಿ ಏನ್ರಿ ಪೆಟ್ಟು ಬಿದ್ದರೆ ಜಲ್ದಿ ಈಗ ಮಾಯ ಆಗೋದಿಲ್ಲ ರೀ ಈಗ ವಯಸ್ಸೊಳಗೆ. ಮತ್ತು ಹೆಂಗೆ ಜೀವ ಹೋದಂಗಾಗತ್ತೆ ನಮಗೆ ಟಕ್ಕದ ಬಡದ್ರೆ ಇಲ್ಲದೆ. ಏನು ಮಾಡ್ತೀರಿ ಹೇಳಿದ್ರೆ ಕೇಳೋದಿಲ್ಲ ರೀ ಪಪ್ಪ. ಎಷ್ಟು ಸಲ ನೀ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಕೇಳಲ್ಲ. ಈಗ ಹೋಗೋದಿಲ್ಲ ರೀ. ಆಯ್ತು ಈಗ ಇವ್ನ ಮುಂದೆ ಹಿಂಗೆ ಮಾಡಿದ್ರಿ. ಲಾಸ್ಟ್ ಟೈಮು ಏನೋ ಆಗೈತೆ ಈಗ ಹೋಗ್ಬೇಡ್ರಿ. ಆಯ್ತಾಯ್ತು ಏನು ಹೋಗೋಲ್ಲ ಮುಗಿತಲ್ಲ ಈ ಲಾಸ್ಟ್ ಟೈಮ್. ಈಗೇನು ಹೋಗಲ್ಲ. ಈಗೂ ಹಂಗನ್ಲಿ ಈಗ ಹಂಗೆ ನನ್ನ ಮುಂದೆ ಹಂಗಂದ್ರಿ ಯಾಕೆ ಮುಗಿತೀನಿ ಮಗಿನ ನಾ ಹೋಗಲ್ಲ ಅಂತ. ನನಗೇನು ಈಗ ಹೇಳ್ತಾರ ಖಾಲಿ ಆದ್ರೆ ಹೇಳಕ್ ಬರಲ್ಲ. ಹೇಳಿದ್ರೆ ಬರ್ತೈತಿಲ್ಲ. ಈ ಮಾರ್ಕೆಟ್ಗೆ ಹೊಂಟಿದ್ರೆ ನಿನ್ನ ಮುಂದೆ ಹೋದ್ರೆ ನಿನ್ಗೆ ಹೇಳಕ್ ಹೋದ್ರೆ ಮತ್ತೆ ನಮ್ಗೆ ಹೇಳೋದ್ರ ಅದು ಮಾರ್ಕೆಟ್ ಹೋಗ್ಬೇಕಾದ್ರೆ ಹೇಳೋದಿಲ್ಲ ರೀ. ಮಾರ್ಕೆಟ್ ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾರೆ. ಎದಕ್ಕೆ ಹೊಂಟ್ರಿ ಏನಾರ ಅದು ನಿನ್ಗೆ ಯಾಕೆ ಬೇಕತ್ತಾರ. ಮಮ್ಮಿಗೆ ಬೈದ್ರೆ ಎಲ್ಲಿ ಹೊಂಟ್ರಿ ಅಂದ್ರೆ ಗಪ್ಪ ಹೋಗ್ತಾರ. ಇಲ್ಲೇ ಹೋಗ್ಬರ್ತೀನಿ. ಮಮ್ಮಿ ಹೆಂಗೆ ಅನಿಸುತ್ತೆ ರೀ ಹೊಂಟ್ರೆ ಬ್ಯಾಡ ಬೈಬೇಕು ಬ್ಯಾಡ ಕೂಡ್ರಿ ಮನೆಗೆ ನಾನು ಹೇಳ್ಬೇಕಂತ ಅನಿಸ್ತಿರಿ. ಒಮ್ಮೆ ಅನ್ಸುತ್ತೆ ಹೋಗ್ಬಿಟ್ರು ಯಾವಾಗಾರ ಒಮ್ಮೆ ಹೊರಗೆ ಹೋಗ್ತಾರಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬರ್ಲಿ ಅಂತ ಅನ್ಸುತ್ತೆ. ಬಟ್ ಹಿಂಗೆಲ್ಲ ಅವಾಗ ಅಂಜಿಕೆ ಬಂದ್ಬಿಡ್ತದ್ರಪ್ಪ. ಏನು ಮಾಡ್ತೀರಿ ಗಾಡಿ ಒಂದು ಬೋಯಿ ಹೋಗ್ತಿರ್ತಾವ ನಮ್ಮ ಪಪ್ಪರ ನಡುವಿಂದ ಹೋಗ್ಬಿಡ್ತಾರೆ ರೀ. ಅದೊಂದು ಸೀದಾ ನಮ್ಮ ಪಪ್ಪರ ನಡುವಿಂದ ಹೋಗ್ತಾರೆ ರೀ ಅವರು. ಏನೋ ಸೈಡ್ ಹಿಂಗೆ ಯಾರು ಬಂದ್ರೆ ಮುಗಿತಾ ಕಡೆ ಹಿಂಗೆ ನಡುವೆ ಹೋಗೇ ಬಿಡೋದು ಸೀದಾ. ನಿನಗೆ ಇವರೇ ಮಮ್ಮಿನಿಗೆ ಕೇಳ್ತಿರ್ತಾರೆ ಎಲ್ಲಿ ಹೊಂಟ್ರಿ ಅಂದ್ರೆ ನಿನಗೆ ಬೈತಾರಲ್ಲ ಇಲ್ಲೇ ಹೋಗ್ಬಿಡ್ತೀನಿ ಹಂಗೆಲ್ಲ ಕೇಳಕ್ಕೆ ಹೋಗ್ಬಿಡತ್ತಾರ. ನೋಡ್ದಿ ಈ ನಿನ್ನ ಮುಂದೆ ಹೋದ್ರೆ ಈಗ ಹೇಳ್ಬೇಕಾಗಿತ್ತು ನಾ ಹೋಗ್ತೀನಿ ಅನ್ಬೇಕಾಗಿತ್ತು. ಹೌದು ಮೊದ್ಲಿಂದ ಹಂಗ ಅವ್ರ ಯಾರು ಹೆಣ್ಮಕ್ಳು ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಅವ್ರು ಇಷ್ಟೇ ಅಂತರಲ್ಲಿ ಹೋಗಂಗಿಲ್ಲ. ಅವರು ಒಂದು 5-4 ಫೂಟ್ ದೂರಿಂದ ಹೋಗ್ತಾರ. ಅಲ್ಲಿ ಮಟ್ಟ ಬಸ್ ಬರ್ತಾವ. ಮೊದ್ಲಿಂದ ಹಂಗ ಇದು ಮಾಡ್ಕೊಂತ ಬರ್ತೇವೆ. ಅದು ನಾ ಎಷ್ಟು ಅವು ಕಾರ್ ಗಾಡಿ ನಿಂತಿರ್ತಾವಲ್ಲ ಆ ಸಂಧ್ಯಾಗಿಂದ ಕರ್ಕೊಂಡ್ರೆ ಆ ಸಂಧ್ಯಾಗಿಂದ ಏನಂತ ಹೇಳ್ತಾ ನನಗೆ ಬಿಟ್ಟು ತಾವು ಮುಂದೆ ಹೋಗ್ತಾರೆ ಹುಡುಗಿ. ಈಗ ಸಾವಕಾಶ ನಡಕತ್ತಾರ ಅವ್ರ ಜೋಡಿ ಅವ್ರು ಎಲ್ಲೇ ಇರ್ತಿದ್ರು ನಾ ಎಲ್ಲೇ ಇರ್ತಿದ್ದೆ. ಅವ್ರು ಕಾಣಿಸ್ತಿದ್ದಿಲ್ಲ. ಸುಮ್ಮ ಯಾವ ಜಾಗಕ್ಕೆ ನಿಂತಿರ್ತೀರಿ ಅದೇ ಜಾಗಕ್ಕೆ ನಿಂತು ಬಿಡ್ತಿದ್ದೆ. ಮತ್ತೆ ಹೊಳಿ ಬರ್ತಿದ್ದೆ. ಹೌದ ನಡ್ಯಾಕ ಹಾಕ್ತಿದ್ದಿಲ್ಲ ನಮ್ಗೆ. ನೋಡ್ರಿ ಪಪ್ಪ ಹಿಂಗೆ ಕೊಡ್ತಾರ. ಹಿಂಗೆ ಕೂತ್ ನೋಡ್ತಾರ ಅವ್ರಿಗೆ ಫುಲ್ ಹಿಂಗೆ ಬ್ಯಾಕ್ ಪೇನ್ ಲೋವರ್ ಬ್ಯಾಕ್ ಭಾಳ ಕಟ್ ಪೇನ್ ಆಗತ್ತೆ. ಅವ್ರಿಗೆ ಹಿಂಗೆ ಕೂತ್ ಹಿಂಗೆ ಸಾಕಾಗುತ್ತೆ. ಅವ್ರಿಗೆ ಟೇಕಾಬೇಕು ಹಿಂದೆ ಚೇರ್ ತರ್ಸೋಮಂತಾರ ಒಂದು. ಈಗ ಆರ್ಡ್ರ್ ಮಾಡ್ತೀನಿ ನೋಡ್ರಿ. ಈಗ ಸದ್ಯ ಆರ್ಡ್ರ್ ಮಾಡ್ತೀನಿ ರೀ. ಹಿಂಗೆ ಆರಾಮ್ ಕೂಡೋದಿರ್ತೈತಲ್ಲ ರೀ ಕಾಲು ಹಿಂಗೆ ಉದ್ದ ಮಾಡಿ ಕೂಡೋದು ಅಂತ. ಒಂದು ಸ್ವಲ್ಪ ನಿಮಗೆ ಹೇಳಾಕಿದು ಆತೈತಿ ನಮ್ಮ ಕರೀರಿ. ಆಮ್ಯಾಗ ನಾವು ದುಗಿಸ್ತೀವಿ ಯಾಕಂದ್ರೆ ಸ್ವಲ್ಪ ಪ್ರೆಷರ್ ಆಗ್ಬೇಕಾಗತ್ತೆ. ಅದಕ್ಕೆ ತಾಕತ್ ಬೇಕಾಗತ್ತೆ. ಇಲ್ಲ ಹಿಂಗೆ ಕಾಲಿಗೆ ಹಿಂಗೆ ಬಟನ್ ಹೊಡೆದ್ರೆ ಕಾಲು ಉದ್ದ ಆಗತ್ತೆ. ಹಿಂಗೆ ಮಾಡ್ಬೋದು. ಹಿಂಗೆ ಬಟನ್ ಹಿಂಗೆ ಜಗಿದ್ರೆ ಮ್ಯಾಗ ಬರ್ತೈತಿ. ಬಟ್ ಹಿಂದೆ ಹಿಂಗೆ ಕೂಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ದುಗಿಸ್ಬೇಕಾಗತ್ತೆ. ಹಿಂದೆ ನಿಮ್ಗೆ ಬೇಕಂದ್ರೆ ಇಲ್ಲ ನಾರ್ಮಲ್ ಹಿಂಗೆ ಚೇರ್ ಮ್ಯಾಗ ಆರಾಮ್ ಕೂಡ್ಬೋದು ಹಿಂಗೆ ಕಾಲು ಉದ್ದ ಮಾಡ್ಕೊಂಡು. ನೋಡ್ರಿ ಹೆಂಗೆ ಕೂತಾರ ನೋಡ್ರಿ ಇಲ್ಲಿ. ಈಗ ನೋಡ್ರಿ ಕಾಲು ನುಸ್ತಾವು ಬೆನ್ನು ನುಸ್ತಿತ್ತು ಫುಲ್. ಫುಲ್ ಬೆನ್ನ ಕೂಡ್ತಾರೆ. ಅದು ಭಾಳ ಗಟ್ಟಿ ನುಸ್ತತ್ರಿ. 2 ನಿಮಿಷ ಕೂತ್ರೆ ನುಸ್ತವ್ರಿ. ಹೆಂಗೆ ಕೂಡ್ತಾರ ನಂಗೆ ಗೊತ್ತಾಗಲಾಗಿತ್ತು. ಹಿಂಗೆ ಕೂಡ್ತಾರೆ ನಮಗೂ ಕೂತ್ರು. ಅವ್ರು ಮತ್ತೆ 1 ತಾಸು 2 ತಾಸು ಕೊಡ್ತಾರ ಕಂಟಿನ್ಯೂಸ್. ಹೌದಿಲ್ಲ ರಾತ್ರಿ ಮೊಬೈಲ್ ನೋಡೋದು ಕೊಡ್ತಾರ. ಈಗ ಚಲೋ ಹಿಂಗೆ ಫುಲ್ ಹಿಂಗೆ ಕಾಲು ಉದ್ದ ಆಗತ್ತಲ್ಲ ಹಿಂಗೆ. ನಿನ್ನೆ 2 ಸಲ ಬಿದ್ದಾರತ್ ನೋಡ್ರಿ.
ಈಗ ಹೇಳಾಕತ್ತಾರ ಅದೇನೋ ಜ್ಯೂಸ್ ಕುಡಿದ್ರತ್ತೆ ಅವ್ರ ಮಸ್ತ್ ಶುಗರ್ ಹಾಕಿರ್ತಾರೆ 2 ಕಡೆ ಬಿದ್ದಾರಂತ. ಈ ಚೇರ್ ಆರ್ಡರ್ ಮಾಡ್ತೀನಿ ಅಂದ್ರೆ ನಿನ್ನೆ ರಾತ್ರಿ 11:00 ಬಂದು ಬಾಕ್ಲ ಬಡ್ದು ಹೇಳಾಕತ್ತಾರ ನನಗೆ ಚೇರ್ ಆರ್ಡರ್ ಮಾಡಕ್ಕೆ ಹೋಗ್ಬೇಡ ಅಂತ ಬೆನ್ನು ಗೊತ್ತು. ಏನು ಮಾಡ್ತೀರಿ ಈಗೂ ಕೇಳಾಕತ್ತೀನಿ ಬೇಡ ಅಂತ. ಚೇರ್ ಆರ್ಡರ್ ಮಾಡಲಿ ರೀ? ಹಾಂ ಈಗ ಅಲ್ಲಿ ಕುರ್ಚಿ ಬರ್ಬೇಕು ಕೊಡ್ತೀನಿ, ಚೇರ್ ಆರ್ಡರ್ ಮಾಡೋಕೆ ಹೋಗ್ಬೇಡ ಅಂತ. ನೀನು ಚೇರ್ ಆರ್ಡರ್ ಮಾಡೋವಿದ್ದೆ, ಕಾಟ್ಲ ಹಾಕಿಟ್ಟಿನ ಆಟ ಆರ್ಡರ್ ಮಾಡೋವಿದ್ದೆ. ರಾತ್ರಿ 11:00 ಬಾಕ್ಲ ಬರೀ ಬೇಡ ಅಂತ ಹೇಳ್ರಿ. ಏನು ಮಾಡ್ತೀರಿ ನೋಡು ಮತ್ತು ಆದ್ರೆ ಹಾಕೊಂಬ ಮಸ್ತ್ ರೆಡಿ ನೋಡ್ರಿ ಪಿಂಟೆ. ಯಾರ್ದು? ಪಿಂಟುಂದು ಇಲ್ಲಿ ಹಾಕಬೇಕು ಶೂಸ್. ಪಿಂಟನ್ ಶೂಸ್ ಹಾಕ್ಬೇಕು ರೀ, ಹಾಕಿಲ್ಲ ಶೂಸ್ ಇನ್ನು. ಅಂದ್ರೆ ಮತ್ತೆ ರಿಟರ್ನ್ ಏನೂ ಆಗಿದ್ದಿಲ್ಲ, ಅದಕ್ಕೆ ಸುಮ್ ಬಿಟ್ಟಿತ್ತ. ಅದೇನು ಅರ್ಜೆಂಟ್ ಐತ ಏನ್ರ ಹೇಳಿ 1 ವಾರ ಆಯ್ತು ನೀನು ಬಡೆ ಮುಗಿದು 1 ವಾರ ಹಾಕಿ ಇಲ್ಲಿ ರಿಟರ್ನ್ ಒಯ್ದಾನು ಹಾಕಿಲ್ಲ, ಹಾಕಕ್ಕೆ ನೆನಪಾರ್ತ ಹಾಕಬೇಕು ಹಾಕಿಲ್ರಿ. ಒಂದು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿನಿ. ಸಣ್ಣ ಪ್ರ್ಯಾಂಕ್ ಐತಿ. ಆ್ಯಕ್ಚುಲಿ ಪ್ರ್ಯಾಂಕ್ ಅಂತಲ್ಲ, ಯಾಕೆಂದ್ರೆ ರಿಯಾಕ್ಷನ್ ನೋಡೋಣ ಅಂತ. ಏನಪ್ಪ ಅಂತಂದ್ರೆ ನಾನು ಅಜ್ಜಿಗೆ ಪಿಂಟುಗೆ ಶೂಸ್ ಆರ್ಡರ್ ಮಾಡಿದ್ದೆ. ಅವು ಶೂಸ್ ಸಣ್ಣವಾಗಿದ್ದು ರೀ, ಅದನ್ನು ರಿಟರ್ನ್ ಮಾಡಿದ್ದೆ. ಯಾಕಂದ್ರೆ ಅದು ಎಕ್ಸ್ಚೇಂಜ್ ಆಗಿಲ್ಲ, ಸೊ ರಿಟರ್ನ್ ಮಾಡಿದ್ದೆ. ಆನಂತರ ಮುಂಜಾನೆ ಕೇಳಿದ್ಲಿಕ್ಕೆ ನನಗೆ ಅಮ್ಮ ಶೂಸ್ ತರಿಸಿದ ಆರ್ಡರ್ ಹಾಕಿದ್ದೇನೆ ಅಂತೇಳಿ ನಾ ಇಲ್ಲ ನನಗೆ ಹೊರನೇ ತಂದೀನಿ. ಸೊ ಈಗ ನಾನು ರಿಯಾಕ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಹೇಳ್ತೀನಿ ಬಂದು ಈಗ ಡೆಫಿನೆಟ್ಲಿ ಕೇಳ್ತಾಳೆ. ನಾಕೆ ಈಗ ಹೇಳಿದ್ದೆ ನಾನು ಆಮೇಲೆ ನೆನಪು ಮಾಡಿಸ ಶೂಸ್ ಹಾಕ್ತೀನಿ ಅಂತಂದೇನೆ. ಈಗ ಬಂದು ಕೇಳ್ತಾಳೆ ನನಗೆ ಇನ್ನೊಮ್ಮೆ ಶೂ ಹಾಕಿದ್ದೀನಿ ಅಂದಾಗ ನಾನು ನಿಮಗೆ ಹೇಳ್ತೀನಿ ಇಲ್ಲಲ್ಲಿ ನಾನು ಶೂಸ್ ಹಾಕೋದಿಲ್ಲ, ನನಗೆ ರೊಕ್ಕಿಲ್ಲ. ಸೊ ಮೊನ್ನೆ ಮಾಡಿದ್ದು ಬರೀ ಜಸ್ಟ್ ವ್ಲಾಗ್ಸ್ ಒಳಗೆ ಅಟ್ಟ ಮಾಡಿದ್ದೆ ಅಂತ ಹೇಳ್ತೀನಿ. ಸೊ ನೋಡೋಣ ಈಗಿನ ರಿಯಾಕ್ಷನ್ ಹೆಂಗಿರ್ತದೆ. ಯಾಕಂದ್ರೆ ಆಬ್ವಿಯಸ್ಲಿ ಅವ್ರ ತಮ್ಮಗೆ ಕೆಟ್ಟ ಅನಿಸುತ್ತೆ, ಬೇಜಾರು ಅನಿಸುತ್ತೆ, ಆಸೆ ಇಟ್ಕೊಂಡು ಕೂತಾನೆ. ಸೊ ನೋಡೋಣ ಈಗಿನ ರಿಯಾಕ್ಷನ್ ಹೆಂಗೆ ಬರ್ತೈತೆ ಅಂತೇಳಿ ಬರೀ ಮಜಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಗೊತ್ತೇನು ರೀ, ನನ್ನ ಕಂಪ್ಯೂಟರ್ದಾಗ ಕ್ಯಾಮ್ರಾ ಐತಿ, ತೋರಿಸ್ತೀನಿ ನಿಮಗೆ. ಸೊ ಜಸ್ಟ್ ಇದು ಓಪನ್ ಮಾಡಿದೆ ಅನ್ಕೋರಿ. ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಗೈತಿ. ಈಗ ನಾ ರೆಕಾರ್ಡ್ ಮಾಡ್ತೈತಿ ಕೋರಿ, ಈ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿರ್ತೈತಿ. ಇದನ್ನು ಬೇಕಾದಂಗೆ ಮಿನಿಮೈಸ್ ಮಾಡ್ಬೋದು. ಮಿನಿಮೈಸ್ ಮಾಡಿ ಏನು ಬೇಕಾದ್ರೆ ನಾನು ಮಾಡ್ಬೋದು, ಕೆಲಸ ಮಾಡ್ಬೋದು, ಯಾರಿಗೂ ಗೊತ್ತೇ ಆಗೋದಿಲ್ಲ. ಇನ್ನು ಇದನ್ನು ನೋಡ್ಬೋದು, ಯೂಟ್ಯೂಬ್ ನೋಡೋಕೆ ಹೋಗ್ಬೋದು. ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದ್ದು ಗೊತ್ತಾಗೋದಿಲ್ಲ. ನೋಡಿದ್ರಿ, ಇದೊಂದು ಪ್ಲಸ್ ಪಾಯಿಂಟ್ ಐತಿ. ಸೊ ಈಗ ಗೊತ್ತಾಗೋದಿಲ್ಲ. ಸೊ ನೋಡ್ರಿ ಇನ್ನು ರಿಯಾಕ್ಷನ್ ಹೆಂಗೆ ಬರ್ತೈತಿ ಅಂತೇಳಿ. ನಡಿ ಹೋಗುನ್ ಇಲ್ಲೇ ಹೋಗಮ್ಮ ಶಾರ್ಟ್ಸ್ ಮಾಡಕ್ಕೆ ಮತ್ತೆ ಅಯ್ಯವ್ವ ಈಗ ನಿನ್ನೆ ಮಾಡಿದ್ದೀನಿ ಎಡಿಟ್ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡ್ಬೇಕಿಲ್ಲ. ಮಾಡಿ ಏನೋ ಎಡಿಟ್ ಮಾಡಿಲ್ಲ, ಮೊನ್ನೆ ಮಾಡಿದ್ದು ಹಾಕಿದ್ದೀನಿ. ಒಂದು ರುಂಡಾರೆ ಕಾಣ್ತದಲ್ಲ, ಬರೀ ಒಂದು ಕಣ್ಣು ಕಾಣತೈತೆ ಹಾಕಿನಿ. ಇನ್ನು ಬರೀ ಒಂದು ಕಣ್ಣು ಕಾಣತೈತೆ ನೋಡು. ನನ್ನ ಕಣ್ಣು ಕರಂಗಿಲ್ಲ ಮತ್ತೆ ಬಿಟ್ರೆ ನೋಡು ಅಂತ ಹೇಳಿ ಮತ್ತೆ ಕೇಳ್ತೇನೆ. ಫುಲ್ ಇಂಟೆಲಿಜೆಂಟ್ ನೀನು. ಆರ್ಡರ್ ಮಾಡಿದ್ದೇನೆ ಪಿಂಡ್ಯಂದ ಶೂ. ರೊಕ್ಕಿಲ್ಲಿ ಕರೆ ಹೋಗ್ಬೇಕು ಅಂತಂದ್ರೆ ಸುಮ್ಮದು ಮೊನ್ನೆ ಲಾಕ್ಸ್ ಒಳಗೆ ಮಾಡಿದ್ದೆ. ಸುಮ್ಮ ಏನರ ಒಂದು ಬೇಕಲ್ಲ ಅಂತ ಕರೆ ರೊಕ್ಕಿಲ್ಲ. ಈ ಕಡೆ ನೀವು ಒಂದು ಕೇಳ್ಕೊಬೇಡಪ್ಪ ಆರ್ಡರ್ ಮಾಡಿದೇನೆ ಅಂತ. ಆರ್ಡರ್ ಮಾಡಿದ್ದಕ್ಕೆ ಆಸೆ ಉಡ್ಸಿದಿ ಮತ್ತೆ ತರ್ಸಿದಿ ನೋಡಿದ್ ನಾವ ಯಾವ ಮುಚ್ಕೊಂಡು ಕೂಡ್ಬೇಕಿಲ್ಲ ಅದನ್ನ ಎದಕ್ಕೆ ತರ್ಸಿದಿ. ಈಗ ಹೇಳ್ತೀನಿ ಇವು ಅವೈಲೇಬಲ್ ಇಲ್ಲ ಅಂತ ನಾ ಏನು ಅವೈಲೇಬಲ್ ಇಲ್ಲ. ಪಾಪ ಹುಡುಗ ಆಸೆ ಹುಟ್ಟಿಸಿ ಈಗ ಅವೈಲೇಬಲ್ ಇಲ್ಲ ಅಂತ ಹೇಳ್ತೇನೆ. ಬೇರೆ ಕೊಡಿಸು ಯಾವ್ದಾರು. ನನಗೆ ಈಗ ರೊಕ್ಕಿಲ್ಲ, ನಾ ಬರೀ ಲಾಗ್ಸ್ ಒಳಗೆ ಮಾಡಿದ್ದೆ. ಲಾಗ್ ಏನು ಬೇಕಲ್ಲ, ಕಂಟೆಂಟ್ ಬೇಕಲ್ಲ. ಮತ್ತೆ ಕಂಟೆಂಟ್ ಸಲುವಾಗಿ ಮಾಡ್ತೀನಿ ಚಿನಿ. ಏನಂತ ಕಂಟೆಂಟ್ ಸಲುವಾಗಿ ಮಾಡ್ತಿ ಮತ್ತೆ ಎದಕ್ಕೆ ಆಸೆ ಹುಟ್ಟಿಸ್ಬೇಕಿತ್ತು. ಲಾಗ್ ಮಾಡೋದಿತ್ತಂದ್ರೆ ಲಾಗ್ ಮಾಡೋ ಸಲುವಾಗಿ ಅಟ್ಟ ಮಾಡ್ತೀನಿ ಅಂದ್ರೆ ಈಗ ನೀವು ಹೋಗೋಣ ನೀನು ಅವರಿಗೆ. ಅವ್ನಿಗೆ ನಾ ಹೇಳ್ತೀನಿ ಎದಕ್ಕೆ ಹೇಳ್ತೀವಿ ಅವ್ರಿಗೆ. ಪಾಪ ಮನೆ ಸುಟ್ಟು ಅದು ಕೇಳಾಕತ್ತಾನ ನಮ್ಮ ಮಾಮ ಆರ್ಡರ್ ಹಾಕಿದ್ದೇನೆ ಅಂತ ಹೇಳಿ. ಹಿಂಗೆ ಬುದ್ಧಿ ಬೇಡನ. ರೊಕ್ಕ ಇಲ್ಲಕಂದ್ರೆ ನೀ ಇದಕ್ಕೆ ಮಾಡಕ್ಕೆ ಹೋಗಿ ಇಂಥವೆಲ್ಲ ಕೆಲಸ. ರೊಕ್ಕಿದ್ದು ವಿಡಿಯೋ ಸಲುವಾಗಿ ಏನ್ ಕಂಟೆಂಟ್ ಸಲುವಾಗಿ ನೀ ಅದ್ರ ಸಲುವಾಗಿ ಮಾಡ್ತೇನೆ ಎಲ್ಲಾನು. ವಿಡಿಯೋಸ್ ಅದ್ರ ಸಲುವಾಗಿ ಮಾಡ್ತೀನಿ. ಎಲ್ಲ ಅದ್ರ ಸಲ ಮಾಡ್ತೀನಿ ನಾನು. ಅದೊಂದೇ ಮಾಡಿದ್ದೆ. ಅದು ಒಂದೇ ಯಾಕೆ ಹಂಗೆ ಮಾಡಿದ್ವಿ. ಪಾಪ ಅವ್ನ ಬಡ್ಡಿ ಐತಿಲ್ಲ ಅವತ್ತು. ಅವಾಗ ನನಗೇನು ಅನಿಸುತ್ತೆ, ನನಗೇನು ಹೆಂಗಪ್ಪ ಒಂದು ಗಿಫ್ಟ್ ಇಲ್ಲಲ್ಲ, ಸುಮ್ಮನೆ ಗಿಫ್ಟ್ ತರಿಸೋಮ ಅನಿಸುತ್ತೆ. ತರಿಸಿದೆ ಮತ್ತೆ ರಿಟರ್ನ್ ಮಾಡಿದೆ. ಸೈಜು ಬಂದಿಲ್ಲ ಮತ್ತೆ ಆಯ್ತು ತಂದೆ ನಾನು. ಏನಾಯ್ತಾ ಈ ರೊಕ್ಕಿಲ್ಲ, ಈ ರೊಕ್ಕಿಲ್ಲ, ಬೇರೆ ನೋಡೋಣ ಹಾಕೇನೈತಿ ರೊಕ್ಕಿಲ್ಲ. ಏನಾರ ಮಾಡು. ಪಾಪದ ಮನೆ ಸುಟ್ಟು ಅದು ಕೇಳಾಕ ಶೂಸೇ ಬೇಕಂತ ಈಗ. ಶೂಸೇ ಕೊಡಿಸಿ ಯಾವ್ದಾರ ಕಮ್ಮಿ ಬಜೆಟ್ದಾಗ ಇದ್ದಿದ್ದು ನೋಡು. ಕಮ್ಮಿ ಬಜೆಟ್ ರೊಕ್ಕನೇ ಇಲ್ಲ. ಕಮ್ಮಿ ಬಜೆಟ್ 200 ರೂಪಾಯಿ ಕೊಡಿಸ್ತೇನೆ ಅವನಿಗೆ. ನೋಡು ಅದ್ರೊಳಗೆ ಚಲೋ ಇದ್ದಿದ್ದು ಕ್ವಾಲಿಟಿ ಒಂದು 500 ರೂಪಾಯಿ 600 ರೂಪಾಯಿದ್ದು ನೋಡು. ಅಷ್ಟು ಇಲ್ಲಿ ನಿನ್ನ ಕಡೆ ರೊಕ್ಕ ಹಂಗಿತ್ತಂದ್ರೆ ಎದಕ್ಕೆ ಮಾಡಕೊಂತೀವಿ ಇವೆಲ್ಲ ಕೆಲಸ. ನೀ ಕಂಟೆಂಟ್ ಸಲ ಮಾಡಕ್ಕೆ ಹೋಗ್ಬೇಡ. ಏನು ಇನ್ನೊಬ್ರದ್ದು ಆಸೆ ನೋಡಿ ಇದು ಅವ್ರಿಗೆ ಎಷ್ಟು ಆಸೆ ಇರ್ತದೆ ಗೊತ್ತೀಗ. ನನ್ನ ಮಾಮ ಕೊಡಿಸ್ತಾನೆ ಶೂಸ್ ಅಂತ ಹೇಳಿ. ಅಷ್ಟು ಬುದ್ಧಿ ಬೇಡ ನಿನಗೆ ಬರೀ ಕಂಟೆಂಟ್ ವಿಡಿಯೋ ಅದೇ ಮಾಡ್ತೀನಿ. ಅದೇ ಮಾಡ್ತೀನಿ. ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗಿಂದ ಅದನ್ನೇ ಮಾಡಾಕ್ತೀನಿ. ಏನು ಕಂಟೆಂಟ್ ಸಲ ಮಾಡತ್ತೀನಿ ನಾನು. ಮತ್ತೆ ಇದು ಏನು ಮಾಡ್ದಂಗೆ ಇದು ಒಪ್ಕೋತೀನಿ. ಇದು ಮಾಡಿ ಮತ್ತೆ
ಎಲ್ಲಾನು ಮಾಡ್ದಂಗೆ ಅಲ್ಲ ಮತ್ ನೀನು ಅಲ್ಲಿ ಹೆಂಗೆ ಅಸೆನ್ಸಲ್ಲಿ ಎಲ್ಲಿ ಅವಾಗ ಬಡ್ಡೆ ಬಡ್ಡೆ ಈಗ ಅಸೆ ಅನ್ಸುದಿಲ್ಲ ಈಗ ನಿನ್ಗೆ ಅಸೆ ಅನ್ಸುದಿಲ್ಲ ಈಗ ನಾ ಹೇಳ್ತೀನಿ ನೋಡಿ ಅದು ಏನಂತ ಹೇಳ್ತೀನಿ ಸೈಜ್ ಇಲ್ಲ ಅಂತೀನಿ ಅವೆಲ್ಲ ಏನ್ ಸೈಜ್ ಇಲ್ಲ ಅಂತಿ ಈ ಬೇರೆ ಕಡೆ ಎಲ್ಲ ಹೋಗಿ ಕೊಡ್ಸ್ಕೊಂಬ ಹೋಗಿ ಶೋರೂಮ್ದಾಗ ಅವ ಅದ ಬೇಕಂತ ಅವಂಗ ಅದ ಬೇಕಂದ್ರೆ ಇಲ್ಲ ಅದು ಸೈಜ್ ಇಲ್ಲ ಅಂತ ಹೇಳಿ ಇಲ್ಲಿ ಕಾಸ್ಟ್ಲಿ ಇರ್ತಾವಪ್ಪ ಇದಕ್ಕಿಂತ ಕಾಸ್ಟ್ಲಿ ಇರ್ತಾವ ಈಗ ಕಡೆ ರೊಕ್ಕಿಲ್ಲ ಅಂತ ಏನಾಗುತ್ತೆ ಮತ್ತೆ ಹಂಗಿತ್ತಂಗ ನೀ ಇಂಥವೆಲ್ಲ ಕೆಲಸ ಅದಕ್ಕೆ ಮಾಡ್ತೀವಿ ಈಗ ನೀವು ಮುಂದೆ ಏನು ಹೇಳಕ್ ಹೋಗ್ಬೇಡ ಅವ ಏನು ಅನ್ಕೊಳತ್ತಲ್ದು ಅವ ಯಾಕೆ ಅನ್ಕೋತಾನ ಅವ ಏನು ಅನ್ಕೋದಿಲ್ಲ ನನಗೆ ಎಷ್ಟು ಹರ್ಟ್ ಆಗ್ಬಾರ್ದು ಇದು ಯಾಕೆ ಹರ್ಟ್ ಆಗುತ್ತೆ ಅವ ನನಗೆ ಹೇಳ್ದೆ ಅಷ್ಟೇ ಮೊನ್ನೆ ಕೇಳ್ದ ನೀನು ಕೇಳ್ದ ಇವತ್ತು ಹೇಳ್ಬಿಡು ನಾ ಅಂದ್ರೆ ನೀ ಏನು ಅವ್ನ ಮುಂದೆ ಹೇಳಕ್ ಹೋಗ್ಬೇಡ ಗೊತ್ತೈತಿ ನನಗೂ ಈಗ ಆಗ್ಬೇಕು ಹಳೆ ಆಗ್ಬೇಕು ಇನ್ನು ಬರಕಮ್ಮಲ್ಲ ಮತ್ತೆ ಹಾಂ ಏನಾತಂದ್ರೆ ಬಂದ ಕೊಡಿಸ್ತೀನಿ ಏನ್ ಬಂದ ಕೊಡಿಸ್ತಿ ಅದ್ನ್ಯಾಕ್ ಮಾಡ್ಬೇಕಿತ್ತು ಮುಂಚೆ ನಿನ್ ಕೈಯಾಗ ಹೋಗ್ತಿಲ್ಲ ಅಂದ್ರೆ ಈಗ ಬಂದ ಕೊಡಿಸ್ತೀನಿ ತಗೋ ನನಗೆ ಏನಾಗ್ತೀಗ ಏನ್ ಬಂದ ಕೊಡಿಸ್ತಿ ಅದು ಆಸೆ ಇಟ್ಕೊಂಡ್ ಕೂತಿತ್ತಲ್ಲ ಈಗ ಅದು ಕೂಸು ಅವನಿಗೆ ಆಮೇಲೆ ಕೊಡಿಸ್ತೀನಿ ನಾನು ಅವನಿಗೆ ಏನು ಆತನ ಆಮೇಲೆ ಕೊಡಿಸ್ತೀನಿ ಏನ್ ಆತನ ಗಿಫ್ಟ್ ಮಾಡಕ್ ಹೋದ್ರೆ ಅವ ನಂಬುದೇ ಇಲ್ಲ ಸುಳ್ಳು ಮಾಡ್ಯಾನಂತ ಆತನ ಯಾಕೋ ನೀನು ಏನು ಬೇರೆ ಕೊಡಿಸಿಲ್ಲ ಏನ್ ಬ್ಯಾರೆ ಕೊಡ್ಸಿ ಇದು ಕೊಡ್ಸು ಮೊದಲು ಬ್ಯಾರೇದೇನು ಕೊಡ್ಸಿದ್ದು ಸೆಕೆಂಡರಿ ಈಗ ಈ ಟೈಮ್ದಾಗ ನೀ ಹಿಂಗ ಅವ್ನ ಬರ್ಡೇ ಇದ್ದಾಗ ಹಂಗೆ ಮಾಡಿದ್ರೆ ಪಾಪದ ಮನಿ ಸುಟ್ಟಾತಿಲ್ ಕೂತಾಗ ಕೇಳ್ದ ನಾಲ್ಕು ಬೇರೆ ಹಾಕಿಲ್ಲ ಅಂದೆ ಹರ್ಟ್ ಆಗೋದಿಲ್ಲ ಅಂಚಿನಿ ಇನ್ನೊಬ್ರಿಗೆ ಈಗ ನಾನು ನಿನಗೆ ಗಿಫ್ಟ್ ಮಾಡತ್ತೀನಿ ಈಗ ನಾನು ನಿಂಗೆ ಅದು ಇಷ್ಟ ಆಗಿರ್ತೈತಿ ಅದನ್ನ ನಾ ಹೊಳ್ಳಿ ರಿಟರ್ನ್ ಮಾಡಿದ್ನಿ ಅಂದ್ರೆ ನಿನಗೆ ಸೈಜ್ ಗೀಸ್ ಬಿಡು ಈಗ ಬೇರೆದಾರ ನೋಡ್ಲಾ ಅದ ಅನ್ಸುತ್ತೆ ಗೊತ್ತೈತಿ ಇಲ್ಲ ಅಂತಲ್ಲ ಈಗ ಆಮೇಲೆ ಮುಂದೆ ಕೊಡಿಸ್ತೀನಿ ಮುಂದೆ ಯಾಕ ಈಗಿಂದ ಹೇಳು ಮುಂದಿಂದ ಹೇಳು ಈಗ ಹುಡುಗ ಆಸೆ ಇಟ್ಕೊಂಡು ಕೂತಿರ್ತೈತಿಲ್ಲ ನಮ್ಮ ಮಾಮ ಅಂತ ಶೂಸ್ ಕೊಡ್ಸಾತ ನನಗಂತ ಹೇಳಿ ಅವ್ನಿಗೆ ಯಾರು ಕೊಡ್ಸಿಲ್ಲ ಇಷ್ಟವರೆಗೂ ಶೂ ತೊಗೊಂಡಿಲ್ಲವ ನೀ ಕೊಡ್ಸಾಕತ್ತೆ ಅಂದ್ಮೇಲೆ ಎಷ್ಟು ಖುಷಿಯಾಗಿದ್ದ ಗೊತ್ತ ನಮ್ಮ ತಮ್ಮ ನಿಂತಾವೇನು ಮಾಡಕ್ ಹೋಗ್ಬೇಡ ಹಳತಿ ಯಾಕೆ ಅಯ್ಯೋ ದೇವ್ರೆ ಈಗ ಹಳಕ್ಕೆ ಚಲೋ ಬಟ್ಲಿರಪ್ಪ ಪ್ರ್ಯಾಂಕ ಮಾಡತ್ತಿಲ್ಲ ಸುಮ್ರಿ ರಿಯಾಕ್ಷನ್ ತೊಗೊಳಕತ್ತಿಲ್ಲ ಚಿಡ್ಡಿ ನೀನು ಏ ಶೂಸ್ ಬಂದವು ನಿಂದ್ರಿಪ್ಪ ನಿಮ್ಮ ಅಜ್ಜಿ ಇಲ್ಲಿ ನೋಡಿ ಶೂಸ್ ಬಂದತ್ತಿದ್ವಿ ಹಿಡಿ ನಿಮ್ಮ ತಮ್ಮನ ಶೂಸ್ ತಗೋ ಶೂಸ್ ಬಂದಿತ್ತು ಚಿನ್ನಿ ಸುಮ್ ಪ್ರ್ಯಾಂಕ್ ಮಾಡತ್ತಿದ್ದೆ ನಾನು ನಿನ್ನ ರಿಯಾಕ್ಷನ್ ತೊಗೊಳಕ್ಕೆ ಅಯ್ಯಯ್ಯ ಹತ್ತು ಬಿಡ್ತಿಲ್ಲ ಚಿನ್ನಿ ಅಲ್ಲ ಹೆಂಗೆ ಅನ್ನಿಸ್ತದ ಗೊತ್ತೇನ ಎಲ್ಲ ಮಾಡು ಮುಟ್ಟ ಮಾಡಿ ಇಕ್ಕಿಟ್ಟು ಇಲ್ಲಂದ್ರೆ ಹೆಂಗೆ ಅನ್ನಿಸ್ತದ ಗೊತ್ತ ಪಾಪದ ಹುಡುಗ ಎಷ್ಟು ಆಸೆ ಇಟ್ಕೊಂಡು ಕೂತಿರ್ಬೇಕು ಗೊತ್ತ ಚಿನ್ನಿ ತರ್ಸಿನ್ಲಿ ಬಂದಿದ್ದು ನೋಡ ಬಂದದ್ ಬಿಡ ನೀ ಹೇಳೋದು ನೋಡ್ರಿ ಹಂಗ ಅನ್ನಿಸ್ತು ಅಯ್ಯ ಸುಬ್ಬಿ ಜಸ್ಟ್ ನಿನ್ನ ರಿಯಾಕ್ಷನ್ ನೋಡಿದ್ರೆ ಹೆಂಗೈತದೆ ಹಿಂಗೆ ನೋಡ್ರಿ ಇಟ್ಟು ಒದರಾಡ್ತಾವು ಜಗಳಾಡ್ತಾವು ಈಗ ತಮ್ಮ ನೋಡ್ರಿ ಕಣ್ಣ ನೀರು ಹೆಂಗೆ ಬರೋದಿದೆ ಮತ್ತೆ ಅಯ್ಯ ನನಗೆ ಗೊತ್ತಾಗಲ್ಲ ಇಲ್ಲಿ ಚಿನ್ನಿ ನಾನು ಮೊದಲು ಅವ್ನಿಗೆ ಕೊಡಿಸಿದ್ದು ಶೂಸ್ ನನಗೆ ಗೊತ್ತಿತ್ತು ಅವ್ನಿಗೆ ಶೂಸ್ ಎಷ್ಟು ನೀಡ್ ಐತಿ ಅವ್ನಿಗೆ ಎಷ್ಟು ಇಷ್ಟ ಆಗುತ್ತೆ ನನಗೆ ಗೊತ್ತೈತಿ ನನಗೂ ನಾನು ಶೂಸ್ ಹಾಕೊಂಡು ಹೋಗ್ಬೇಕಾದ್ರೆ ಅವ್ನು ನೋಡ್ತಿದ್ದ ಶೂಸ್ ಅವನನ್ನು ಟ್ರೈ ಮಾಡ್ದೆ ಬಟ್ ಅವ್ನಿಗೆ ಬಂದಿಲ್ಲ ಅವ್ನು ಟ್ರೈ ಮಾಡ್ತಿದ್ದೆ ನಾನು ಅವಾಗ ಅನ್ಸುತ್ತೆ ಶೂಸ್ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಎಷ್ಟು ಆಸೆ ಇಟ್ಕೊಂಡು ನಂಗೆ ಗೊತ್ತಿರಿ ಯಾರು ಕೊಡಿಸಿಲ್ಲ ಅವ್ನು ಇನ್ನೂವರೆಗೂ ಶೂ ನನಗೆ ಗೊತ್ತಿದ್ಲಿ ಚಿನ್ನಿ ಬಂದಿತ್ತು ನೋಡ ತಿರುಗಿ ಆಲ್ರೆಡಿ ಬಂದೈತಿ ನೋಡ ಹೊಸ ಬಂದೈತಿ ಮತ್ತೆ ತರ್ಸಿನಿ ರೀ ಇದು ಆ್ಯಕ್ಚುಲಿ ನೀನಿನ್ನು ಬಂದಿತ್ತು ಈಕಿಗೆ ಗೊತ್ತಿರಲಿಲ್ಲ ಈಕೆ ಮಕ್ಕೊಂಡಿದ್ಲ ಒಂದು ಮಾಡುವ ಒಂದು ಕೆಲಸ ಮಾಡ್ತೀನಿ ಮಾಡ್ಬೇಕು ಪ್ರ್ಯಾಂಕ್ ಮಾಡುವ ನನ್ನ ಜೊತೆ ಸಾಥ್ ಕೊಡ್ತಿ ಏನು ಪ್ರ್ಯಾಂಕ್ ಮಾಡೋಣ ಯಾವುದ್ರಿ ಪಿಂಟನ್ ಮಗು ಪ್ರ್ಯಾಂಕ್ ಮಾಡೋಣ ಬಟ್ ಅವು ಪಿಂಟ ರಿಯಾಕ್ಷನ್ ಬರೋದಿಲ್ಲ ರೀ ಈಗ ನಾನು ಕೊಡಿಸೋದಿಲ್ಲ ಅಂದ್ರೆ ತನ್ಕೋರಿ ಆಯ್ತು ಅವತ್ತು ಬೇಜಾರು ಮನಸ್ಸು ಮಾಡ್ಕೋತಾನೆ ನನ್ನ ಮುಂದೆ ಏನು ಹೇಳೋದಿಲ್ಲ ನೀ ಏನು ಮಾಡ್ಕೋತೀನಿ ಇನ್ನು ಮನೆಗೆ ಹೋದಿಲ್ಲ ಸಂಜೆಗೆ ಹೋದ ನಂತರ ಅಥವಾ ಇಲ್ಲೇ ಬಂದಾಗ ನನ್ನ ಮ್ಯಾಗ ಸಿಟ್ ಮಾಡ್ಕೊಂಡಂಗೆ ಮಾಡ್ಕೊ ಆಮೇಲೆ ಒಮ್ಮೆ ಸಡನ್ನಾಗಿ ಹೇಳಿ ಅವ ಏನೋ ನಿನ್ನ ಗಿಫ್ಟ್ ಕೊಡಲ್ಲ ಅಂತ ಸುಮ್ಮನೆ ವೀಡಿಯೋ ಸಲುವಾಗಿ ಮಾಡ್ಯಾನ ಆ ಸೆಟ್ ಕೊಡಕ್ಕೆ ಹೋಗ್ಬೇಡ ಆರ್ಡರ್ ಮಾಡ್ಲಾಗೇನ ಅಂತ ಹೇಳ್ಬಿಡು ನೋಡು ಒಂದು ರಿಯಾಕ್ಷನ್ ಹೆಂಗಿರ್ತೈತಿ ಇಲ್ಲಾಂದ್ರೆ ನನ್ನ ಮುಂದೆ ಬೇಡಲಿ ನನಗೊಂದು ರಿಯಾಕ್ಷನ್ ಬರೋದಿಲ್ಲ ಒಂದು ಇಲ್ಲ ಮೇಡಮ್ ನಿಮ್ಮ ಮನೆಗೆ ಹೋಗಿರ್ತಿಲ್ಲ ಮಮ್ಮಿ ಮನೆಗೆ ಹೋಗಿರ್ತಿಲ್ಲ ಅವಾಗ ಹೇಳ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಅವಾಗ ಹೇಳ ಖರೆ ಕರ್ಣ ತಿಳ್ಕೊಂಡಿದ್ದಾನ ನಿಮ್ಮ ಅಜ್ಜಿ ಪಾಪದ ಹುಡುಗ ಎಷ್ಟು ಆಸೆ ಇಟ್ಕೊಂಡ್ಬೋದಿರಿ ಎಷ್ಟು ಕಾಗದ ನನಗೆ ಗೊತ್ತಿರಿ ಪಾಪ 4 ಸಲ ಇವತ್ತು ಮುಂಜಾನೆ ಅಲ್ಲ ನೀ ಇವತ್ತು ಮುಂಜಾನೆ ಕೇಳಿದಿಲ್ಲ ಶೂಸ್ ಹಾಕಿದ್ದೀನಿ ಅಂತ ನಾನು ಒಂದು ರಿಪ್ಲೈನ್ ಮತ್ತೆ ಗೊತ್ತಿಲ್ಲ ರೀ ಅಯ್ಯ ನೀ ಬೈದಿಲ್ಲ ನನಗೆ ಮಾಡಕ್ಕೆ ಬರೋದಿಲ್ಲ ಅಂತ ಅಂದಲ್ಲ ಅಯ್ಯ ಅದಕ್ಕೆ ನೀತಿ ರಿಟರ್ನ್ ಆಗೈತಿ ಬರ್ತಿತ್ತು ಅಂತಂದ್ರೆ ಅವ ಮುಂದೆ ಆಗ್ತಂತ ಆಗ್ತದ ಅವನಿಗೆಟ್ಟು ಕಾನ್ಫಿಡೆನ್ಸ್ ನಾವು ಪಕ್ಕ ಅಂತ ಕೊಡಿಸ್ತೀನಿ ಅಂತೇಳಿ ಅವನಿಗೆಟ್ಟು ಖುಷಿಯಾಗಿದ್ದರು ಶೂಸ್ ನೋಡಿ ಫುಲ್ ಖುಷಿಯಾಗಿದ್ದಲ್ಲ ಮಸ್ತ್ ಖುಷಿಯಾಗಿದ್ದ ಎಲ್ಲ ಜೀನ್ಸ್ ಮೇಲೆ ಸೂಟ್ ಆಗ್ತಾವ ಡ್ರೆಸ್ ಇದ್ರ ಮೇಲೆ ಸೂಟ್ ಆಗ್ತಾವ ಅಂತ ಹೇಳಿ ಏನು ಹೊಂಟ್ರಿ ನೀವು ಎದಕ್ಕೆ ಹೊಂಟಿವಳ ಎದಕ್ಕೆ ಎದಕ್ಕೆ ಹೇಳ ಕುದ್ರಿ ಮಾಮ ನಿನಗೆ ಬೂಟ್ ಕೊಡ್ಸಂಗಿಲ್ಲ
ಏನ ಸುಮ್ಮನೆ ಕೇಳಾಕ ಹೋಗ್ಬಿಡ ಅವಂಗ ಏನ ಹೈ ಮತ್ತೇನಾತ್ ಬಿಡು ನೀನಾತ ಬಿಡ ಅಂದ್ರ ಅವ್ನು ಕೇಳಾಕ ಹೋಗ್ಬಿಡ ಅವ್ನು ಸುಮ್ಮನೆ ರೊಕ್ಕ ಇಲ್ಲ ಅನ್ನಕತ್ತಾನ ಬಿಡ ನನಗೇನೆ ಬೂಟ್ ತಗೊಂಡೇನಿ ಅದ ಹಾಕೊಂಡೇನಿ ಪಿಂಟ್ಯಾ ಯಾರು ಬಾ ಇಲ್ಲಿ ಗೊತ್ತಾಯ್ತಾಳೆ ಸುಮ್ಮನೆ ನೀನು ಅವಂಗ ಪದೇ ಪದೇ ಕೇಳಾಕ ಹೋಗ್ಬೇಡ ಮಾಮ ಹಾಕೇನೋ ಆರ್ಡರ್ ಅಂತ ಹೇಳಿ ಪ್ರ್ಯಾಂಕ್ ಮಾಡತ್ತೇನ ಇಲ್ಲಿ ಗೊತ್ತಾಗತ್ತ ನೋಡಿ ನೀವ ಕರೆ ಮನೇನ ಬೂಟ್ ಹಾಕಿಲ್ಲ ಇಲ್ಲ ನಡೀತೈತಿ. ನಂಬಕ ರೆಡಿ ಇಲ್ಲ ನಾ ಕೊಡ್ಸುದಿಲ್ಲ ಅಂತಂದ್ರೆ ಕೇಳಾಕ ರೆಡಿ ಇಲ್ಲ ಏ ಅಪ್ಪ ಕರೆಗೂ ನಿನಗ್ ಬೂಟ್ ಕೊಡ್ತಾ ಇಲ್ಲ ಮತ್ತ ಅದನ್ನ ನಾನು ಹೇಳಾಕತ್ತಿದ್ದ ನಾನು ಅದೇ ಹೇಳಾಕತ್ತಿದ್ದ ನಂಗೆ ಗೊತ್ತಾಯ್ತಾಳೆ ಪ್ರ್ಯಾಂಕ್ ಐತದ ಗೊತ್ತಾಯ್ತಾಳೆ ಸುಮ್ಕುಂದ್ರೆ ನಡೆ ನನಗೇನು ಗೊತ್ತಾಗಲ್ಲ ಅಂತ ಮಾಡೇನೆ ಅಲ್ಲ ನೀ ಹಿಡ್ಕೊಂಡು ಹಿಂಗೆ ಕುಂದ್ರಲಿಕ್ಕ ನಂಗೆ ಗೊತ್ತಾಗ್ತಿತ್ತ ಅಂತಿದ್ದೆ ಹೋಗ್ ಹುಡುಕ್ ಎಲ್ಲಿ ತೊಗೊಂಬಂದ ಹುಡುಕ್ ಈಗ ಹೋಗ್ಲಿ ಬಿಡು ನನಗೇನು ಬೂಟ್ ಎದಕ್ ಬೇಕು ನೀ ಕೇಳಿದಿಲ್ಲ ಮನೆ 4 ದಿವಸ ಗೊತ್ತಾತ್ ಬಿಡು ನೀವು ಹೋಗ್ಲಿ ಗೊತ್ತಾತ ಅಂದವಮ್ಮ ನಿನ್ನ ಮೊಬೈಲ್ ಗೊತ್ತಾಗ್ತೈತೆ ತಗೊಂಬಂದಿ ಇಲ್ಲ ಇವರೇ ಬರ್ತಾಯಿಲ್ಲ ನೋಡ ಇವರ ಬರ್ತಾವ ನೋಡಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಬಿಲೇಟೆಡ್ ಶೂರ್ ಹ್ಯಾಪಿ ಬರ್ಡೇ ಟು ಈ ಕಡೆ ಬಾ ಹಾಕೋ ಹಾಕೊಂಡು ನೋಡಿ ಹೆಂಗೈತಿ ಬರ್ತಾವ ದೊಡ್ಡದವಲ್ಲಿ ಪಿಂಟೆ 10 ನಂಬರ್ ಬಂದಿಲ್ಲ ಅಂದ್ರೆ ಮತ್ತೆ ನಿಮ್ಮ ಮನುಷ್ಯನೇ ಎಲ್ಲಪ್ಪ ಈಗ ಹೌದು 10 ನಂಬರ್ ಬರುದಿಲ್ಲ ಅಂದ್ರೆ ಹೆಂಗ್ಲಿ ಪಿಂಟೆ ಲೂಸ್ ಮಾಡ್ಕೋದು ಮೊದಲೇ ಒಕ್ಕ ಅವ್ನು 10 ನಂಬರ್ ಬರುದಿಲ್ಲ ನಿನಗೆ ಅದಕ್ಕೆ ನಾ ಹೇಳಿದ್ನಲ್ವ ಏನು ಮನುಷ್ಯ ಹಿಡಿಲಿ 10 ನಂಬರ್ ಬರತ್ರಿ 11 ನಂಬರ್ ತರಿಸಲ್ಲ ನಿನಗೆ 11 ನಂಬರ್ ಐತೆ ಅದ್ರಾಗ ಹಿಡಿ ಸುಮ್ಮ 11 ನಂಬರ್ ತರಿಸಿ ಹೋಗ್ಬೇಕಿಲ್ಲ ನಾ ಹೇಳಿದ್ ಮಾಮಾಗ ಅವಾಗ ಹಾಕೊಂಡ ಮಾಮ 11 ನಂಬರ್ ಭಾಳ ದೊಡ್ಡದತ್ತಪ್ಪ ಹಿಂಗೆ ಉಚ್ತಾವಲ್ಲಿ ಪಿಂಟೆ ಇನ್ನೇನು ನಿನಗೆ ಬರ್ತಾವ ಇಲ್ಲಿ ನೋಡವು ಇದು ಹಿಂಗೆ ಲೂಸ್ ಮಾಡ್ಕೋಕ ಹಿಂಗೆ ಲೂಸ್ ಮಾಡ್ಕೋಬೇಕು ಹಿಂಗೆ ಜಕ್ಕೋ ಹೋಗಿ ಹಾಕಿ ಕೈ ಕಾಲ್ ತಗೊಂಬಂದಿಲ್ಲ ಮಾಮ ಅದಕ್ಕೆ ಹಾಂ ಏನೋ ಹಿಂಗೆ ಕಟ್ಕೊಂಡು ಬಿಡು ನಡಿ ಹಾಕೊಂಡು ನಡ್ದೆ ಬಿಡು ನೋಡಿ ಬರೋಬ್ಬರ ಬಂತಿಲ್ಲ ಈಗ 11 ನಂಬರ್ ಇದ್ರೆ ಏನಾಗತ್ತೆ ಗೊತ್ತ ಇಲ್ಲ ಬರೋಬ್ಬರ ಐತಿ ಬರೋಬ್ಬರಿ ಐತ ಈಗ ಬರೋಬ್ಬರಿ ಆತ ಹಾಂ ಈಗ ಬರೋಬ್ಬರ ಐತಿ 11 ನಂಬರ್ ಇದ್ರೆ ಅವ್ವ ಒಂದೇ ಹಾಕಿ ಕೂತಿಲ್ಲ ಎರಡು ಹಾಕುವ ಮಸ್ತ್ ಕೂತಿತ್ತು ನೋಡ ಕಲರ್ ಭಾರಿ ಕೂತಿತ್ತು ನೋಡ ಲೂಸ್ ಮಾಡ್ಕೊ ಕೂತಿದ್ದು ಲೂಸ್ ಮಾಡ್ಕೋ ಲೂಸ್ ನೀನೇ ಮಾಡ್ಕೊಡು ಅವಂಗ ಮಾಡಾಕ ಬರುದಿಲ್ಲ ಅವಂಗ ಮಾಡ್ಕೊಡು ಅದಕ್ಕೆ ಬಂತದ ಚೆನ್ನಾಗಿ ಕಸಿ ಕಟ್ಕೊ ಪಿಂಟು ಅದನ್ನ ವಾ ಅಷ್ಟು ಇದು ಪ್ಯಾಂಟ್ ಪರ್ ಲೂಸ್ ಬಿಡು ಬರೋಬ್ಬರ ಹಾಂ ಹಿಂಗಿರ್ಬೇಕ ಲೂಸ್ ಈಗ ಬರ್ತದೆ ನೋಡಿ ಸರಿ ಊಟ್ರಿ ಚಲೋ ಐತೆ ನೋಡ್ರಿ ಏನಿಲ್ಲ ಪಿಂಟ ಖುಷ್ ಅಜ್ಜಾರು ಖುಷ್ ದೊಡ್ಡದಾಗಲಿ